ಏನೇ ಮಾಡಿ ನಮ್ಮನ್ನ ಮುಗಿಸ್ಬೇಕು ಅನ್ನುವಂಥದ್ದು ಅವರ ಇದಿದೆ. ಇರ್ಲಿ, ಇನ್ನು ರಾಜ್ಯ ಸರ್ಕಾರ SCPT ಮಾಡಿದಂತ ಅನ್ಯಾಯಗಳು ಇದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗ. ಇವರು ದುರುದ್ದೇಶ ಒಂದೇ ಒಂದು ವಿಷಯದಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು. ನನಗೆ 2 ಗಂಟೆ ಮಧ್ಯಾಹ್ನ ಮೊನ್ನೆ 4 ದಿವಸಗಳ ಹಿಂದೆ ಮಾಹಿತಿ ಬರುತ್ತೆ, ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಡ್ರಾಫ್ಟ್, ಅದನ್ನ ಪ್ರಿಂಟ್ ಹಾಕ್ಸ್ತಾ ಇದ್ದಾರೆ. ಈಗ ಇದನ್ನ ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ಗಳನ್ನ ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು, ಆ ಪೋಸ್ಟರ್ ಇದೆಯೇನಪ್ಪ, ಇಲ್ಲೇ ಇದೆ ನೋಡಿ, ದಲಿತ ಸಮುದಾಯದ ಹುಡುಗನಿಂದ 40 ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣರಾದ A1 ಆರೋಪಿ ಸಂಸದ ಸುಧಾಕರ್ಗೆ ಧಿಕ್ಕಾರ. ಇಂತಿ ಸಮಸ್ತ ದಲಿತ ಸಮುದಾಯ. ಯಾರಪ್ಪ ದಲಿತ ಸಮುದಾಯದ ನಾಯಕ ಬರ್ದವ್ರ? ಇದು ನೀನು ನಿನ್ ಟ್ಯೂಷನ್ ಸ್ಕೂಲಲ್ಲಿ ಬರೆದು ನನಗೆ ಹೇಳ್ತಾ ಇದ್ದಲ್ಲ, 23ರಲ್ಲಿ ನಿನ್ನ ಎಡ ಬಲ ಯಾರೋ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ, ಪ್ರತಿ ಮಿನಿಟ್ ನನಗೆ ಮಾಹಿತಿ ಬಂತು ಅಂತ ಹೇಳ್ತಲ್ಲ. ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ. ಇನ್ನು ತಿಳ್ಕೊ, ನನಗೆ ರಾಜಕಾರಣ ಹೇಳ್ಕೊಡ್ತೀಯ. ಯಾವ ಪೊಲೀಸ್ನವರು ಹುಡುಕ್ಲಿಲ್ಲ, ಇದು ಯಾರೂ ಇಲ್ಲ, ನಾನೇ 4 ಗಂಟೆಗೆ ಐಜಿಗೆ ಫೋನ್ ಮಾಡಿದೆ, 5 ಗಂಟೆಗೆ SP ಫೋನ್ ಮಾಡಿದೆ. ನೋಡ್ರಿ ಹಿಂಗ ಆಗ್ತಾ ಇದೆ, ಇವತ್ತೇ ಬರುತ್ತೆ, ಇಷ್ಟೊತ್ತು ಬರುತ್ತೆ, ಬರುವಂತ ಗಾಡಿ ಹೇಳ್ತೀನಿ, ನೀವು ಹಿಡಿಬೇಕು. ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತಾನು ಹೇಳಿದೆ. ಜೊತೆಗೆ ನಾನು ಏನ್ ಮಾಡಿದೆ, ನಮ್ಮ ಮುಖಂಡರಿಗೆ, ನಮ್ಮ ನಗರ ಪ್ರದೇಶದ ಮುಖಂಡರಿಗೆ, ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಕಾನ್ಫಿಡೆನ್ಷಿಯಲ್ ಆಗಿ ಹೇಳಿದೆ, ಈ ರೀತಿ ಆಗ್ತಾ ಇದೆಯಪ್ಪ, ಇದನ್ನ ನೀವು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹೇಳಿ. ಪಾಪ ನಮ್ಮ CMC ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರು ಎಲ್ಲ, ನಮ್ಮ ಮುನಿಕೃಷ್ಣ, ನಾಗರಾಜ್, ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರು, ಕಂದವಾರ, ನಮ್ಮ ಅನಿಲ್, ಇವರೆಲ್ಲರೂ ಕೂಡ ಒಂದು ಗಾಡಿ ಬಂತು 11ವರೆಗೆ. ಪೊಲೀಸ್ನವ್ರು ಫೋನ್ ಮಾಡ್ತಾರೆ, ಬರೋದಿಲ್ಲ. ರೆಡ್ ಹ್ಯಾಂಡೆಡ್ ಆಗಿ ನನಗೆ ಕೇಳ್ತಾರೆ, ಏನ್ ಸರ್ ಗಾಡಿ ಅಡ್ಡ ಹಾಕ್ಬೇಕಂದ್ರೆ, ಅಡ್ಡ ಹಾಕಪ್ಪ, ಅಡ್ಡ ಹಾಕಿ ಅದ್ರಲ್ಲಿ ಏನಿದೆ ಜಪ್ತಿ ಮಾಡಿ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ, ನಾಳೆ ದಿವಸ ಇದು ಸುಳ್ಳು ಅಂತಾರೆ ಅಂತ ಹೇಳಿ. ಸೊ ಅಲ್ಲಿ ಮದ್ಯದ ಬಾಟ್ಲುಗಳು ಇದ್ವು, ಅದ್ರ ಜೊತೆಗೆ ಈ ಪೋಸ್ಟರ್ಗಳು ಕಂತೆ ಇತ್ತು ನೋಡಿ, ವಿಡಿಯೋ. ಅದಕ್ಕೇನೆ ತೋರ್ಸ್ರಪ್ಪ, ನೋಡದೆ ಇದ್ರೆ ಪಾಪ ನಮ್ಮ ಎಲ್ರು ಇವರು ದೊಡ್ಡ ಲೀಡ್ರು, ಇದು ಇದರಿಂದ ಗೊತ್ತಾಗ್ತದೆ ಈ ಶಾಸಕರ. ನೋಡಿ, ಅಲ್ಲಿ ಕೃಷ್ಣಮೂರ್ತಿ ಅವರಿದ್ದಾರೆ, ಗಜೇಂದ್ರ ಅವರಿದ್ರು, ಗಜೇಂದ್ರ ಅಲ್ಲಿದ್ದಾರೆ, ಅನು ಇದ್ದಾರೆ, ಪಟೇಲ್ ಮಂಜುನಾಥ್ ಇದ್ರು, ಎಲ್ಲ ಹಿಡ್ಕೊಂಡು ಇದನ್ನ ತೋರಿಸಿ ಪೊಲೀಸ್ನವರು ಏನು, ಆಮೇಲೆ ಹಿಡ್ಕೊಂಡ್ಮೇಲೆ 1 ನಿಮಿಷದಲ್ಲಿ 20 ಜನ ಪೊಲೀಸರು ಬಂದ್ಬಿಟ್ರಪ್ಪ, ಒಂದೇ ನಿಮಿಷದಲ್ಲಿ. ಹಿಡ್ಕೊಳ್ಳೋರು ಇಲ್ಲ, ಹಿಡ್ಕೊಂಡ್ಮೇಲೆ ಬಂದ್ರು, ಸಿನಿಮಾದಲ್ಲಿ ತೋರಿಸ್ದಂಗೆ ಬಂದ್ರು. ಬಂದ್ಮೇಲೆ ಕೇಸ್ ಮಾಡ್ರಿ ಅಂದ್ರೆ ಅದನ್ನ 1 ಗಂಟೆ 2 ಗಂಟೆ ತಗೊಂಡು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನ್ರಾಜ್ ಅಂತಿದ್ದಾರೆ, ಪಾಪ ಬಹಳ ನಿಷ್ಠಾವಂತ ಕಾರ್ಯಕರ್ತ, ಅಂತ ಒಬ್ಬ ಲೀಡರ್ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನ ಬೈತಾರೆ. ದಲಿತ ಕೌನ್ಸಿಲರ್ ಮುನಿರಾಜು, ಈ ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ, ಅಟ್ರಾಸಿಟಿ ಮಾಡಪ್ಪ ಅಂತಂದ್ರೆ
ಅದಕ್ಕೆ 2-3 ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು FIR ಮಾಡ್ತಾರೆ. ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ, ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಯಾರ ಮೇಲೆ, CMC ಅಧ್ಯಕ್ಷರ ಮೇಲೆ ತಗೊಳ್ತಾರೆ, ಮುನ್ರಾಜು ಮೇಲೆ ತಗೊಳ್ತಾರೆ. ಪಾಪ ಅಮ್ಮ ನಮ್ಮ ರವಿಯವರ ಪತ್ನಿ ಶೋಭಾ ಒಂದು ಹೆಣ್ಮಗಳು, ಇವ್ರ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ? 11:15 ಆಕೆ ಹೋಗಿರ್ತಾಳೆ, ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆಕೆ ಅಲ್ಲಿ ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್, ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ. ಏನು, ಪೊಲೀಸ್ನವ್ರು ಮಾಡೋ ಕೆಲ್ಸನ ಅವ್ರು ಮಾಡಿರೋದಕ್ಕೆ ಅವ್ರಿಗೆ ಸಬಾಷ್ ಮಾಡ್ಬೇಕಾಗಿತ್ತು. ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ, ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ. ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ. ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ. ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ. ನೋಡೋಣ ಮುಂದೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ. ಯಾರು ನಿಮ್ ರಕ್ಷಣೆಗೆ ಬರಲ್ಲ, ಅವ್ರು ತಿಳ್ಕೊಳ್ಳಿ. ಇವನೆಲ್ಲೋ ಊರೇ ಬಿಡ್ತಾನೆ. ನಾನು ಇದೆಲ್ಲ ಆದ್ಮೇಲೆ ಡೆಲ್ಲಿಯಲ್ಲಿ ನನಗೆ ಮಾಹಿತಿ ಬಂದಾಗ ತಿಳ್ಕೊಂಡೆ, ಯಾರಪ್ಪ ಈ ನಾಗೇಶ್ ಯಾರು, ಬಾಬು ಯಾರು, ಮಂಜುನಾಥ್ ಯಾರು. ಹೇಳಿದ್ರು ನಾಗೇಶ್ ಬಂದು ನಮ್ಮ ಹಿಂದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ಜನತಾದಳದಲ್ಲಿದ್ದಾಗ. ತದನಂತರ ನಾನು ಕಾಂಗ್ರೆಸ್ಗೆ ಬಂದಾಗ ನನ್ನ ಜೊತೆಲಿ ಬಂದರು. ನಾನು ಶಾಸಕನಿರುವಾಗ, ಮಂತ್ರಿ ಇರುವಾಗ ಅವರಿಗೆ ಕೂಡದ ಅಧ್ಯಕ್ಷ ಕೂಡ ಮಾಡಿದ್ದೆ. ಯಾರನ್ನ, ನಮ್ಮ ಕೃಷ್ಣಮೂರ್ತಿ ಅಂತೇಳಿ ದಲಿತ ಸಮುದಾಯಕ್ಕೆ ಸೇರಿರ್ತಾರೆ, ಒಬ್ಬ ಹಿರಿಯ ನಾಯಕರು. ಅವರಿಗೆ ನಾನು ಒಬ್ಬ ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೃಷ್ಣಮೂರ್ತಿ ಅವರಿಗೆ ಕೂಡ ಅಧ್ಯಕ್ಷರನ್ನ ಮಾಡಿದ್ದೆ. ಅವರ ಅಳಿಯ ನಾಗೇಶ್ ಅಂತ ಹೇಳಿ. ನನಗೆ ಕೃಷ್ಣಮೂರ್ತಿ ನಮ್ಮ ನಾಯಕರೇ ಬಿಟ್ರೆ ಅವ್ರ ಅಳಿಯಾಗೂ ನಮ್ಗೇನು ಸಂಬಂಧ ಇಲ್ಲ. ನನ್ನ ಜೊತೆ ಎಂದೂ ಕೂಡ ಮಾತಾಡ್ದವನಲ್ಲ ನಾಗೇಶ್. ಎರಡನೇ ವ್ಯಕ್ತಿ ಮಂಜುನಾಥ್. ಅವ್ರದೇನು ಕೆಲಸ, ಜಿಲ್ಲಾ ಪಂಚಾಯತಿಯಲ್ಲಿ ಏನೋ ಉದ್ಯೋಗದಲ್ಲಿದ್ದಾರೆ. ಅವ್ರಿಗೆ ನಮ್ಗೇನ್ ಸಂಬಂಧ, ಅವ್ರು ನಮ್ಮ ಹೋಬಳಿಯಲ್ಲಿ ಬೊಮ್ಮಳ್ಳಿ ನಿವಾಸ್. ಅವ್ರ ತಮ್ಮ ನಮ್ಮ ಕಾರ್ಯಕರ್ತ, ಅವರಲ್ಲ, ಮಂಜುನಾಥ್ ತಮ್ಮ ನಮ್ಮ ಪಕ್ಷದ ಕಾರ್ಯಕರ್ತ. ಅವ್ರ ಮದುವೆಗೆ ಕರಿಯೋಲೆಗೆ ಕೊಟ್ಟಿದ್ದಾಗ, ಅವ್ರು ಕರಿಯೋಲೆ ಕೊಟ್ಟಿದ್ದಾಗ ಕೂಡ ನಾನು ಹೋಗಿರೋದಿಲ್ಲ. ಅವ್ರ ತಮ್ಮ ನನ್ನನ್ನು ಪೀಡಿಸ್ತಾನೆ. ನಮ್ಮ ಅಣ್ಣನ ಮದುವೆಗೆ ಬರ್ಲಿಲ್ಲ ಸರ್, ನಾವು ಮನೆಗೆ ಬರ್ಬೇಕು ಅಂತಂದಾಗ ಅವ್ರ ಮನೆಗೆ ಹೋಗಿ, ಇದೆಲ್ಲ 3-4 ವರ್ಷಗಳು ಹೋಗಿ ಅವ್ರಿಗೆ ಮದುವೆ ಬರೋಕ್ಕಾಗಲಿಲ್ಲಪ್ಪ, ನಾನು ಬ್ಯುಸಿ ಆಗಿದ್ದೆ ಅಂತ ಹೇಳಿಬಿಟ್ಟು ಇಷ್ಟೇ ನನ್ನ ಕನೆಕ್ಷನ್. ಈ ಕಡೆ ನಾಗೇಶ್ ಗೊತ್ತಿಲ್ಲ, ಮಂಜುನಾಥ್ ಇವರಿಬ್ಬರ ನೇರ ಸಂಪರ್ಕ ಆಗಲಿ ವಹಿವಾಟಾಗಲಿ ಯಾವುದೂ ಇಲ್ಲ. ಇನ್ನು ಈ ವ್ಯಕ್ತಿ ಯಾರು, ಬಾಬು. ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ. ಬಾಬು ಅನ್ನೋರು ನನ್ನ ಹತ್ರ ಎಂದೂ ಕೂಡ ಜೀವನದಲ್ಲಿ ಬಂದು ನಾನು ಬಾಬು ಈ ರೀತಿಯಲ್ಲಿ ಕೆಲಸ ಕೊಡಿಸ್ಬೇಕು ಸರ್ ಅಂತ ಕೇಳೂ ಇಲ್ಲ. ಬಹುಶಃ ನನ್ನ ಜೀವನದಲ್ಲಿ 100 ಸಾವಿರಾರು ಉದ್ಯೋಗಗಳನ್ನು ಕೊಡಿಸಿದ್ದೇನೆ. ಖಾಸಗಿ ವಲಯದಲ್ಲೂ ಕೊಡಿಸಿದ್ದೇನೆ. ಸರ್ಕಾರದ ಮಟ್ಟದಲ್ಲಿ ಏನೋ ಸಾಧ್ಯತೆಗಳಿದೆ, ಔಟ್ಸೋರ್ಸ್ ಅಲ್ಲಿ ಇರ್ಬೋದು, ಇನ್ನೇನೇ ಇರ್ಬೋದು. ಯಾಕೆಂದ್ರೆ ಗೌರ್ಮೆಂಟ್ ಕೆಲಸ ಕೊಡಿಸೋದು ಸುಲಭ ಅಂತ ಮಾತಲ್ಲ, ಕೊಡಿಸಿದೆ.